ಓಂ ಶಾಂತಿ. ಆ, ಲೈಫ್ ಸ್ಕಿಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಸಂಡೇ ಆಗಿರೋದ್ರಿಂದ ಒಂಥರ ರಿಲ್ಯಾಕ್ಸ್ ಮೋಡಲ್ಲಿ ಇರ್ತೀವಿ ನಾವು ಜನರಲ್ ಆಗಿ. ಪ್ರತಿಯೊಬ್ಬರಿಗೂ ಅದೊಂದು ನೇಚರ್. ಸಂಡೇ ಬಂದರೆ ಲೇಟಾಗಿ ಹೇಳೋದು, ಲೇಟಾಗಿ ಟಿಫನ್ ಮಾಡೋದು, ಲೇಟಾಗಿ ಕಾರ್ಯಕ್ರಮ ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಜವಾದ ಕ್ರಿಯೆ ಅದು. ಮೊದಲಿಂದನೂ ನಾವು ಆ ಥರ ಸ್ಕೂಲ್ ಡೇಸಿಂದ ಬಂದಿತ್ತಮ್ಮ ಅದು ಈ ಅಭ್ಯಾಸ ನಮಗೆ. ಸಂಡೇ ಆದರೆ ಲೇಟಾಗಿ ಎದ್ರೆ ಆಯಿತು, ಬೇಗ ಎದ್ದು ಏನು ಮಾಡಬೇಕು, ಇಲ್ಲ ಆಟ ಆಡೋಕೆ ಹೋಗೋದು, ಫ್ರೆಂಡ್ ಜೊತೆ ಇರ್ತಕ್ಕಂಥ ಮೊದಲಿಂದನೂ ಅಭ್ಯಾಸ ಬಂದಿರೋದ್ರಿಂದ ಈಗಲೂ ನಾವು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ ಮಾತು. ಆ್ಯಕ್ಚುಲಿ ಅರ್ಬನ್ ಲೈಫಲ್ಲಿ ನಮ್ಮ ಓಂ ಶಾಂತಿಯಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸಂಡೇ ಬಂತಂದರೆ ರೀಫ್ರೆಶ್ ಆಗಬೇಕು ಅಥವಾ ರೀಸೆಟ್ ಮಾಡ್ಕೋಬೇಕು. ಅದರಿಂದ ಒಳ್ಳೇದು ನಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತಂತೆ. ಸೊ ನೆಕ್ಸ್ಟ್ ವೀಕ್ ನಂದು ಏನಾದ್ರು ಪ್ರೋಗ್ರೆಸ್ ಆಗಿರಬೇಕು, ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಬೇಕು ಅನ್ನೋದಾದರೆ ಸಂಡೇ ದಿವಸನೇ ನಾನು ಎಲ್ಲದನ್ನ ಪ್ರೀ ಪ್ಲ್ಯಾನ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಮಾತ್ರ ಮಂಡೆಯಿಂದ ಫುಲ್ಲಾಗಿ ವರ್ಕ್ ಆಗುತ್ತಂತೆ. ಸಂಡೇ ರೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬ ಪ್ರೋಗ್ರೆಸಿವ್ ಆಗಿ ಹೋಗ್ತೀವಿ ಮಾತು. ಹಾಗಾಗ್ಬಿಟ್ಟು ಸಂಡೇನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ನಾವೆಲ್ಲ ಕಲಿಬೇಕು. ಎಸ್ಪೆಷಲಿ ಸಂಡೇ ದಿವಸನೇ ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ ಕೆಲವರು. ಆದರೆ ಅದು ಕೆಲವೊಂದು ಅಭ್ಯಾಸ ಇರುತ್ತೆ. ಅಂದರೆ ಈವನ್ ನಮ್ಮ ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡೋದು, ಇದೆಲ್ಲ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಮನೇಲಿ. ಪ್ಲಸ್ ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಸೂಕ್ಷ್ಮವಾದ ವಿಚಾರ ಏನಪ್ಪ ಅಂದರೆ ನನ್ನ ಥಾಟ್ಸ್ ಕೂಡ ನಾನು ಕ್ಲಿಯರ್ ಮಾಡ್ಕೋಬೇಕಂತ ಹೇಳ್ತಾರೆ ಇಲ್ಲಿ ಆಧ್ಯಾತ್ಮಿಕ ಓಂ ಶಾಂತಿನಲ್ಲಿ. ಅಂದರೆ ಲಾಸ್ಟ್ ವೀಕ್ ಪೂರ್ತಿ ನಮ್ಮಲ್ಲಿ ಏನು ವಿಚಾರಗಳಿದ್ದಾವೆ ಅದನ್ನು ಇವಾಗ ಫಿಲ್ಟರ್ ಮಾಡ್ಕೋಬೇಕು. ಇದು ನನಗೆ ಬೇಕಾ ಬೇಡವಾ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ನಾವು ಎಷ್ಟೆಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅಷ್ಟಷ್ಟು ನಮ್ಮ ಲಗೇಜ್ನು ಭಾರ ಆಗ್ತಾ ಹೋಗುತ್ತೆ. ಮೈಂಡ್ ಭಾರ ಅನಿಸುತ್ತೆ, ಟೆನ್ಷನ್ ಅನಿಸುತ್ತೆ. ಆದಷ್ಟು ನಾವು ಸಂಡೇ ದಿವಸ ಬಂತಂದರೆ ಸ್ವಲ್ಪ ಕ್ಲಾರಿಟಿ ತಗೊಂಡು ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಕಿಗೆ ಮತ್ತೆ ಫ್ರೀ ಆಗ್ತೀವಿ. ಈ ವೀಕಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಅಥವಾ ಅಂದ್ಕೊಂಡಿದ್ದು ಏನು ನಾವು ಗುರಿ ಮುಟ್ಟಕ್ಕಾಗಿಲ್ಲ, ಅದನ್ನು ನೆಕ್ಸ್ಟ್ ವೀಕಿನ ಅದನ್ನು ಹೇಗೆ ಮಾಡ್ಬೋದು, ಏನೆಲ್ಲ ಸಪೋರ್ಟ್ ತಗೋಬೇಕು ಫ್ಯಾಮ್ಲಿದು, ಇದನ್ನ ನೋಡ್ಕೋಬೋದು. ಅಥವಾ ಹೊರಗಡೆ ತಗೋಬೇಕಾ, ಫೈನಾನ್ಷಿಯಲ್, ಪ್ರತಿಯೊಂದನ್ನು ನಾವು ಅನಲೈಸ್ ಮಾಡ್ಕೊಂಡಾಗ ನೆಕ್ಸ್ಟ್ ವೀಕ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಮಾತು. ಸೊ ಹಾಗಾಗ್ಬಿಟ್ಟು ಸಂಡೇ ದಿವಸ ಒಂದು ಸ್ವಲ್ಪ ನೋಡಿಕೊಂಡು ಕ್ಲಾರಿಟಿ ತಗೊಳ್ಬೇಕು. ಒಂದು ಎರಡನೇದು ಬಂದುಬಿಟ್ಟು ಫ್ಯಾಮ್ಲಿ ಜೊತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೇಕು ನಾವು ಸಂಡೇ ದಿವಸ. ಆದಷ್ಟು ಸಂಡೇ ದಿವಸ ನೀವು ನಾನು ಮಾಡೋದು ಡಿಜಿಟಲ್ ಡಿಸ್ಟಾಕ್ಸ್ ಅಂತ ಏನು ಕರಿತೀವಲ್ಲ, ಅಂದರೆ ಆದಷ್ಟು ಸಂಡೇ ಮೊಬೈಲಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಸಂಡೇ ಏನಾದ್ರು ನಿಮ್ಗೆ ಫೋನ್ ಕಾಲ್ ಬಂದರೆ ಅಷ್ಟೇ ಮಾತಾಡ್ತೀನಿ, ಇಲ್ಲದ್ರೆ ಅವಾಯ್ಡ್ ಮಾಡ್ತೀನಿ ಫೋನ್ನ ತೊಗೊಂಡು ಅನ್ನೆಸರಿ ಸ್ಕ್ರೋಲ್ ಮಾಡೋದಲ್ಲ. ಯಾಕಪ್ಪ ಅಂದರೆ ಸಂಡೇ ಆದಷ್ಟು ನಾನು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಫ್ಯಾಮ್ಲಿ ಕೂಡ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ, ಶುರು ಮಾಡ್ತಾರೆ ಮಾತು. ಅಂದರೆ ಸುಮ್ಮನೆ ಮೊಬೈಲ್ ಇಟ್ಟು ಬೇಕಾದ್ರೆ ಸುಮ್ಮನೆ ಫ್ಯಾಮ್ಲಿ ಜೊತೆ ಕೂತ್ಕೊಳ್ಳಿ, ಒಂದಲ್ಲ ಒಂದು ವಿಷಯ ಮಾತಾಡ್ತೀವಿ, ವಿಷಯ ತಿಳ್ಕೊಳ್ತೀವಿ, ಅವ್ರಿಗೆ ಏನು ಬೇಕು ಬೇಡದ ಬಗ್ಗೆ ನಮಗೆ ಗಮನಕ್ಕೆ ಬರುತ್ತೆ, ಅದನ್ನು ಹೆಲ್ಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ದರಿಂದ ಸಂಡೇ ಬಂದರೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂದ್ರೆ ಡಿಜಿಟಲ್ ಡಿಟಾಕ್ಸ್ ಅಂದರೆ ಅದು ಏನು ಕೇಳ್ತೀವಿ, ಮೊಬೈಲಿಂದ ದೂರ ಇರ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದು ಸ್ವಲ್ಪ ಆದಷ್ಟು ಪುಸ್ತಕ ಓದಲಿಕ್ಕಾದ್ರೆ ಓದಿ. ಪುಸ್ತಕ ಓದೋಕೆ ಆಗಿಲ್ವಾ, ಸುಮ್ಮನೆ ಕೂತ್ಕೊಂಡ್ಬಿಡೋದು ಬೆಟ್ರ್. ಮನೆ ಸಂಡೇ ಕೆಲಸ ಏನಾನಿದ್ರೆ ಕೆಲಸ ಮುಗಿಸ್ಕೊಂಡು ನೀವು ಸುಮ್ಮನೆ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಮ್ಮ ಥಾಟ್ಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೆಷರ್. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ದಂಗೂ ಆಗುತ್ತೆ. ಸಂಡೇ ನಮ್ಮನ್ನು ನೋಡ್ಕೊಂಡು ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಆದಷ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು. ಸೊ ಇದು ಎಲ್ಲ ಮಾಡ್ಕೊಳ್ಬೇಕು. ಸೊ ಸಂಡೇ ದಿವಸ ನಾವು ಲೇಜಿಯಾಗಿ ಮಾಡ್ಕೊಳ್ಳೋ ಬಂದು ಡಿಜಿಟಲ್ ಡಿಟಾಕ್ಸ್ ಮಾಡ್ಕೋಬೇಕು. ಕ್ಲೀನ್ ಟೇಬಲ್ಲು ಅಥವಾ ಮನೆಗೆ ಸಪೋರ್ಟ್ ಮಾಡಬೇಕು. ಅಥವಾ ನನ್ನ ಥಾಟ್ಸ್ ಏನಾದರೂ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದು ಒಂದು. ಪ್ಲಸ್ ಪ್ಲ್ಯಾನಿಂಗ್ ಮಾಡ್ಕೊಳ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂತ ಹೋದರೆ ಸಂಡೇನೇ ಯೂಸ್ಫುಲ್ಲಾಗಿ ಮಾಡ್ಕೊಳಂಗಾಗತ್ತೆ ಮಾತು. ನಾವು ಪ್ರತಿದಿನಾಲೂ ಮಾಡಬೇಕು ನಿಜ, ಬಟ್ ಆದ್ರೆ ಸಂಡೇ ಟೈಮ್ ಇರೋದ್ರಿಂದ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಾವು ಪ್ಲ್ಯಾನಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಫ್ಯಾಮ್ಲಿಗೆ ಏನೋ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ಅಥವಾ ನಾನು ಏನೋ ತಂದು ಕೊಡೋದಿರ್ಬೋದು ಈ ಫ್ಯಾಮ್ಲಿಗೆ, ಅಥವಾ ಈ ವೀಕಲ್ಲಿ ಏನೋ ಸಂತೆ ಮಾಡ್ತಕ್ಕಂಥದ್ದು, ಪ್ರಾಜೆಕ್ಟ್ ತರ್ತಕ್ಕ, ಪ್ರತಿಯೊಂದೂ ಹೆಲ್ಪ್ ಆಗುತ್ತೆ ನಮಗೆ. ಸೊ ಹಾಗಾಗಿಬಿಟ್ಟು ಯಾವುದನ್ನು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಸಂಡೇ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಸಂಡೇ ರೆಸ್ಟ್ ಡೇ ಅಲ್ಲ, ರೀಸೆಟ್ ಡೇ ಅಂತ ಕರಿತೀವಿ. ಸೊ ಅದನ್ನು ಮಾಡ್ಕೊಳ್ಳೋಣ. ಪ್ರತಿದಿನಲ್ಲೂ ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಒಲವು ತೋರಿಸ್ರಿ. ಎಸ್ಪೆಷಲಿ ಸಂಡೇ ದಿವಸ ಇನ್ನೂ ಜಾಸ್ತಿ ತೋರಿಸಿದ್ರೆ ಒಳ್ಳೆಯದು ನಿಮಗೆಲ್ಲ. ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಮತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನೇರವಾಗಿ ಅಥವಾ ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ ಬರ್ತಾ ಇದೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಂ ಶಾಂತಿ.